ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಲರಾ ಸೋಂಕು ಈಗ ಪತ್ತೆಯಾಗಿದೆ. ನೆಲ್ಲಿಕಾರು ಗ್ರಾಮದ ಒಬ್ಬ ವ್ಯಕ್ತಿಗೆ ಕಾಲರಾ ಇರುವಂಥದ್ದು ದೃಢಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಲರಾ ಮತ್ತೆ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಒಬ್ಬ ವ್ಯಕ್ತಿಗೆ, ನೆಲ್ಲಿಕಾರು ಗ್ರಾಮದ ಒಬ್ಬ ವ್ಯಕ್ತಿಗೆ ಕಾಲರಾ ಇರುವಂಥದ್ದು ಗೊತ್ತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆ ತಾಲೂಕಿನಲ್ಲಿರುವಂತಹ ಗ್ರಾಮ ಇದು, ನೆಲ್ಲೂರು ಗ್ರಾಮ, ನೆಲ್ಲಿಕಾರು ಗ್ರಾಮ. ಜಿಲ್ಲಾ ಆರೋಗ್ಯಾಧಿಕಾರಿ ತಿಮ್ಮಯ್ಯ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳಲಾಗಿದೆ. ಹೋಟೆಲ್ನಿಂದ ಸಾಮೂಹಿಕವಾಗಿ ಬಹುಶಃ ಹರಡಿರಬಹುದು, ಯಾವುದೋ ಒಂದು ಹೋಟೆಲ್ನಲ್ಲಿ ಇವರು ಊಟ ಮಾಡಿದ್ದಾರೆ, ಸೊ ಅದರಿಂದಾಗಿಯೇ ಕಾಲೆರಾ ಹರಡಿರಬಹುದು ಅನ್ನುವಂಥದ್ರ ಬಗ್ಗೆ ಇರುವಂಥ ಶಂಕೆ ಇದು. ಉಡುಪಿ ಜಿಲ್ಲೆಯ ಹೊಸ್ಮಾರು ಬಳಿ ಇರುವಂಥ ಒಂದು ಹೋಟೆಲ್. ಸೊ ಹಾಗಾಗಿ ಈ ಹೋಟೆಲ್ ಮೇಲೂ ಕೂಡ ಈಗ ನಿಗಾ ಇಟ್ಟಿದ್ದಾರೆ. ಆ ಹೋಟೆಲ್ನ ಶುಚಿತ್ವ, ಆಹಾರದ ಶುಚಿತ್ವದ ಬಗ್ಗೆನೂ ಕೂಡ ಈಗ ಪರಿಶೀಲನೆ ನಡೀತಾ ಇದೆ. ದಿನಗಳ ಹಿಂದೆ ಈಚೆಗೆ ಉತ್ತರ ಕನ್ನಡ, ಉಡುಪಿ ಜಿಲ್ಲೆ ಹಾಗೂ ನಮ್ಮ ಜಿಲ್ಲೆಯ ಒಬ್ಬರಿಗೆ ಕಾಲರಾ ಸೋಂಕು ಪತ್ತೆಯಾಗಿರೋದ್ರಿಂದ ಮೊನ್ನೆ ಮಾನ್ಯ ಆಯುಕ್ತರು ಜಿಲ್ಲಾದ ಆರೋಗ್ಯಾಧಿಕಾರಿಗಳ ಸಭೆಯನ್ನು ಕರೆದಿದ್ದರು. ಅಲ್ಲಿ ಇದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ನಮ್ಮ ಮೂಡುಬಿದಿರೆ ತಾಲೂಕಿನ ನೆಲ್ಲಿಕಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬರಿಗೆ ಕಾಲರಾ ಸೋಂಕಿರೋದು ದೃಢಪಟ್ಟಿದ್ದು, ಇದರ ಜೊತೆಗೆ ನೆಲ್ಲಿಕಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಕ್ಕದಲ್ಲಿ ಈದು ಅಂತ ಹೇಳಿಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇದು ಕಾರ್ಕಳ ತಾಲೂಕು, ಉಡುಪಿ ಜಿಲ್ಲೆಗೆ ಸೇರುತ್ತೆ. ಹಾಗೂ ಇಲ್ಲಿ ಕೆಲವು ಮಂದಿಗೆ ಸೋಂಕಿರೋದು ಪತ್ತೆಯಾಗಿದೆ. ಇದರಲ್ಲಿ ಹೊಸ್ಮಾರು ಅನ್ನೋ ಒಂದು ಸ್ಥಳದಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡಿದವರಿಗೆ ಇದು ಸೋಂಕಿನ ಮೂಲ ಬಂದಿದೆ. ಇದರ